ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಹೊಸ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. 2 ಜಾಬ್ ಕೂಡ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ 2 ಕಂಪ್ನಿಗಳು ತುಂಬಾ ಟಾಪ್ ಮೋಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಈ ಒಂದು ಕಂಪ್ನಿಗಳಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ನೋಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ಸ್ಯಾಲ್ರಿ ಇರಬೇಕು, ಒಳ್ಳೆ ಲೈಫ್ ಲೀಡಿಂಗ್ ಇರಬೇಕು, ಒಳ್ಳೆ ಲೈಫ್ ಸ್ಟೈಲ್ ಇರಬೇಕು ಅನ್ನೋರು ಈ 2 ಟಾಪ್ ಮೋಸ್ಟ್ ಕಂಪ್ನಿಗಳಿಗೆ ಅಪ್ಲೈ ಮಾಡಿ. ಸೊ ನೀವು ಅಪ್ಲೈ ಮಾಡಿ ತಕ್ಷಣವೇ ನಿಮಗೆ ಕಂಪ್ನಿ ಕಡೆಯಿಂದ ನಿಮಗೆ HR ಕಡೆಯಿಂದ ಕಾಲ್ ಬರುತ್ತೆ, ಅಥವಾ ನಿಮಗೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ನಿಮಗೆ ಮೇಲ್ ಮಾಡ್ತಾರೆ. ಓಕೆನಾ? ಹಾಗೆ ಯಾವ ರೀತಿಯಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು, 2 ಜಾಬ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಕ್ವಾಲಿಫಿಕೇಷನ್ ಏನು, ಸೊ ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ನು ಮಿಸ್ ಆಗ್ಬೋದು. ಓಕೆನಾ? ಹಾಗೆ ನಾನು ರೆಸ್ಯೂಮ್ನ ಯಾವ ರೀತಿಯಾಗಿ ಆ್ಯಡ್ ಮಾಡಬೇಕು ಅನ್ನೋದು ಕೂಡ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ. ಓಕೆನಾ? ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಓಕೆನಾ? ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಕಿಟಿ ಟೆಕ್ ಅಂತ ಹೇಳ್ಬಿಟ್ಟು ಇದೊಂದು ಟಾಪ್ ಮೋಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ಬೇಕಿದ್ರೆ ನೀವು ಗೂಗಲ್ ಮಾಡಿ ನೋಡಿ. ಸೊ ಈ ಒಂದು ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ. ಸೊ ಯಾವೊಂದು ಜಾಬ್ ರೋಲ್ಗೆ ಅಂತಂದರೆ ಆಪರೇಷನ್ಸ್ ಅಸೋಸಿಯೇಟ್ ಅನ್ನೋ ಜಾಬ್ ರೋಲ್ಗೆ. ಓಕೆನಾ? ನಾವಿಲ್ಲಿ ಇವಾಗ ಜಾಬ್ ಡಿಸ್ಕ್ರಿಪ್ಷನ್ನ ನೋಡೋದಾದರೆ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತಂದರೆ ಇಮೇಲ್ ಮುಖಾಂತರ, ಚಾಟ್ ಮುಖಾಂತರ ನೀವು ಕೆಲಸ ಮಾಡಬೇಕಾಗತ್ತೆ. ಓಕೆ? ಸೊ ಜಾಬ್ ರೋಲ್ ಬಂದು ಪಾರ್ಟ್ನರ್ ಸಪೋರ್ಟ್ ಅಥವಾ ಆಪರೇಷನ್ ಅಸೋಸಿಯೇಟ್ ಇಮೇಲ್. Kitty Tech works with some of the largest companies in the world to provide them with the solutions. ಸೊ ಈ ಒಂದು ಕಂಪನಿ ವರ್ಲ್ಡಲ್ಲಿ ಟಾಪ್ ಮೋಸ್ಟ್ ಅಥವಾ ಲಾರ್ಜೆಸ್ಟ್ ಕಂಪ್ನೀಸ್ ಇದೆಯಲ್ಲ ಅದ್ರ ಜೊತೆ ಕೆಲಸ ಮಾಡುತ್ತೆ. ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಸೊ ಈ ಒಂದು ಜಾಬಲ್ಲಿ ಸೊ ನಿಮ್ಮೊಂದು ಕೆಲಸ ಏನಾಗಿರುತ್ತೆ ಅಂತಂದರೆ ರೆಸ್ಪಾಂಡಿಂಗ್ ಟು ದ ಕಸ್ಟಮರ್ ಕ್ವೈರೀಸ್ ಇನ್ ಎ ಟೈಮ್ಲಿ ಆ್ಯಂಡ್ ಅಕ್ಯುರೇಟ್ ವೇ ವಯಾ ಇಮೇಲ್ ಆರ್ ಚಾಟ್. ಸೊ ಕಸ್ಟಮರ್ ಜೊತೆ ನೀವು ಇಲ್ಲಿ ಇಮೇಲ್ ಅಥವಾ ಚಾಟ್ ಮುಖಾಂತರ ಕಮ್ಯುನಿಕೇಟ್ ಮಾಡಿ. ಸೊ ಕಸ್ಟಮರ್ದು ಕ್ವೆರೀಸ್ ಏನಿದೆ ಅದನ್ನು ನೀವು ರಿಸಾಲ್ವ್ ಮಾಡ್ತೀರಾ, ಯಾವುದೇ ಕಾಲಿಂಗ್ ಮುಖಾಂತರ ಅಲ್ಲ, ಇಮೇಲ್ ಅಥವಾ ಚಾಟ್ ಮುಖಾಂತರ. ಓಕೆನಾ? ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ಹೆಲ್ಪಿಂಗ್ ಕಸ್ಟಮರ್ಸ್ ಯೂಸ್ ಸ್ಪೆಸಿಫಿಕ್ ಫೀಚರ್ಸ್. ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಕಂಪ್ನಿ ಕಡೆಯಿಂದನೇ ಟ್ರೈನಿಂಗ್ ಕೊಡ್ತಾರೆ. ನಿಮಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಏನು ಪ್ರತಿಯೊಂದು ಡೀಟೇಲ್ಸ್ ಅವ್ರು ನಿಮಗೆ ಹೇಳ್ತಾರೆ. ಸೊ ಇದೊಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಜೊತೆಗೆ ನೀವು ಇಲ್ಲಿ ನೈಟ್ ಕೆಲಸ ಮಾಡ್ತೀರಾ ಅಂತಂದರೆ ನೈಟ್ ಶಿಫ್ಟ್ ಅಲೋಯನ್ಸ್ ಕೂಡ ಕೊಡ್ತಾರೆ. ಅಂದರೆ ನೀವು ನೈಟ್ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಎಕ್ಸ್ಟ್ರಾ ಏನು ವರ್ಕ್ ಮಾಡ್ತೀರಲ್ವ ನೈಟು, ಅದಕ್ಕೂ ಕೂಡ ಎಕ್ಸ್ಟ್ರಾ ಅಮೌಂಟು ಪೇ ಮಾಡ್ತಾರೆ. ಓಕೆ? ಇದು ಇಷ್ಟು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇಲ್ಲಿ ಎಲಿಜಿಬಿಲಿಟಿ ನಾವು ನೋಡೋದಾದರೆ ಗುಡ್ ಕಮಾಂಡ್ ಆಫ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇನ್ ರಿಟರ್ನ್. ಸೊ ಇಲ್ಲಿ ಕೇಳ್ತಾ ಇರೋದು ನಿಮಗೆ ಇಂಗ್ಲೀಷು ಬರೀಲಿಕ್ಕೆ ಚೆನ್ನಾಗಿ ಬರಬೇಕು. ಸೊ ಮಾತಾಡೋದಕ್ಕೆ ಸ್ವಲ್ಪ ಬಂದರೂ ಕೂಡ ನಡೆಯುತ್ತೆ. ಸೊ ಇಂಗ್ಲೀಷು ನಿಮಗೆ ಚೆನ್ನಾಗಿ ಬರೆಯೋಕ್ಕೆ ಬಂತು ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಯಾಕಂತಂದರೆ ನೀವು ಚಾಟ್ ಮತ್ತು ಇಮೇಲ್ ಮುಖಾಂತರ ಕೆಲಸ ಮಾಡ್ತೀರಲ್ವ, ಹಾಗಾಗಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಂಗ್ಲೀಷು ಚೆನ್ನಾಗಿ ಬರೀಲಿಕ್ಕೆ ಬರುತ್ತೆ ಅಂತ ಅನ್ಕೋತೀನಿ. ಮಾತಾಡೋದಕ್ಕಿಂತ ಬರಿಬೋದು. ಸೊ ಇಲ್ಲಿ ರಿಲಯಬಲ್ ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಮಸ್ಟ್ ಹ್ಯಾವ್ ಇಟ್ಸ್ ಓನ್ ಸಿಸ್ಟಮ್. ಸೊ ಈ ಒಂದು ಕಂಪ್ನಿಗೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ನಿಮ್ಮ ಹತ್ರ ಒಂದು PC ಇರಬೇಕು. ಅದ್ರ ಜೊತೆಗೆ ಒಂದು ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಇನ್ ನೈಟ್ ಆರ್ ರೊಟೇಷನಲ್ ಶಿಫ್ಟ್. ಓಕೆನಾ? ಎವ್ರಿ 2 ಮಂತ್ಸ್ ಅಥವಾ ಎವ್ರಿ ಮಂತಿಗೆ ರೊಟೇಷನ್ ಆಗ್ತಾ ಇರುತ್ತೆ ಶಿಫ್ಟು. ಸೊ ನೀವು ವರ್ಕ್ ಮಾಡ್ತೀರಾ ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ವಿಲ್ ನೀಡ್ ಟು ರಿಮೈನ್ ಲಾಗ್ಡ್ ಇನ್ ಟು ದ ಕಾಮನ್ ಬ್ರಿಡ್ಜ್ ಫಾರ್ ದ ಎಂಟೈರ್ ಡ್ಯೂರೇಷನ್ ಆಫ್ ದ ಶಿಫ್ಟ್. ಫ್ರೆಷರ್ಸ್ ಆಲ್ಸೋ ವೆಲ್ಕಮ್. ಈ ಒಂದು ಜಾಬ್ಗೆ ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಸೊ ಏನು ಫ್ರೆಷರ್ಸ್ ಇರ್ತೀರಾ, ನಿಮ್ಮ ಒಂದು ಜಾಬ್ ಕೆರಿಯರ್ನ ನೀವು ಗ್ರೋತ್ ಮಾಡ್ಕೋಬೇಕು ಅಂತಂದರೆ ಈ ರೀತಿಯಾದಂಥ ಒಂದು ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ನೀವು ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೊಳ್ಳಿ. ಓಕೆನಾ? ಸೊ ವರ್ಕಿಂಗ್ ಡೀಟೇಲ್ಸ್ ನೋಡೋದಾದರೆ ನೀವು ವಾರದಲ್ಲಿ 5 ದಿನ ಕೆಲಸ ಮಾಡ್ತೀರಾ. ಸೊ ರೊಟೇಷ್ನಲ್ ಶಿಫ್ಟ್ ಇರುತ್ತೆ.
ಇಲ್ಲಿ ಸ್ಯಾಲ್ರಿ ಬಂದು 12,000 to 15,000 ಅಂತ ಹೇಳಿದರೆ, ಫ್ರೆಷರ್ಸಿಗೆ ಇಷ್ಟಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ಗೆ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಸೊ ನಿಮ್ಗೇನಾದರೂ ಈ ಒಂದು ಜಾಬಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈಗ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಮ ಹತ್ರ ಒಂದು ಲಿಂಕ್ಡ್ಇನ್ ಅಕೌಂಟ್ ಇರಬೇಕು. ಸೊ ಲಿಂಕ್ಡ್ಇನ್ ಅಕೌಂಟ್ ಇತ್ತು ಅಂತಂದರೆ ಇಲ್ಲಿ ಅಪ್ಲೈ ಕಾಣಿಸ್ತಾ ಇದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಓಕೆನಾ. ಸೊ ಲಿಂಕ್ಡ್ಇನಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಕರೆಕ್ಟಾಗಿ ನಿಮ್ಮ ಒಂದು ಇನ್ಫಾರ್ಮೇಷನ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ಇಲ್ಲೇನಾದರೂ ಮಿಸ್ ಆಯಿತು ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರೋದಿಲ್ಲ. ನಿಮ್ಮ ಒಂದು ನೇಮ್ನ ನೀಟಾಗಿ ಎಂಟರ್ ಮಾಡಿ, ನೀವು ಯೂಸ್ ಮಾಡೋವಂಥ ಇಮೇಲ್ ಐ ಡಿ ಹಾಕಿ, ನೀವು ಯೂಸ್ ಮಾಡೋವಂಥ ಫೋನ್ ನಂಬರ್ನ ಎಂಟರ್ ಮಾಡಿ. ಅವು ಪ್ರೊಫಿಷಿಯೆಂಟ್ ಆರ್ ಯು ಇನ್ ರೈಟಿಂಗ್ ಇಮೇಲ್ಸ್. ಸೊ ನಿಮ್ಗೆ ಇಮೇಲ್ ಬರೆಯೋದಕ್ಕೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಗುಡ್ ಹಾಕಿ, ಒಂದು ನಾರ್ಮಲ್ ಇದೆ ಅಂದರೆ ಅವರೇಜ್ ಹಾಕಿ, ಏನೂ ಗೊತ್ತಿಲ್ಲ ಅಂತಂದರೆ ಪೂರ್ ಹಾಕಿ. ಸೊ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಅವ್ರು ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿ ಏನು ಪ್ರತಿಯೊಂದು ಡೀಟೇಲ್ಸು. ಸೊ ನೀವಲ್ಲಿ ಸೆಲೆಕ್ಟ್ ಆಯಿತು ಅಂತ ಅಂದರೆ ಸೊ ಒಂದು ಜಾಬ್ಗೆ ಏನು ಇಂಟರ್ವ್ಯೂ ಪ್ರೊಸೆಸಿಂಗ್ ನೀವು ರೆಡಿ ಆಗ್ತಾ ಇರ್ತೀರಲ್ಲ, ಅದ್ರ ಜೊತೆಗೂ ಕೂಡ ಇಮೇಲ್ ರೈಟಿಂಗ್ ಯಾವ ರೀತಿ ಅನ್ನೋದನ್ನ ನೀವು ಯೂಟ್ಯೂಬಲ್ಲೂ ನೋಡಿಕೊಂಡು ತಿಳ್ಕೊಬೋದು. ಓಕೆನಾ. ಜಾಬ್ ಬೇಕು ಅಂತಂದರೆ ಗುಡ್ ಅಂತ ಹಾಕಿ. ಡೂ ಯು ಹ್ಯಾವ್ ಯುವರ್ ಓನ್ ಲ್ಯಾಪ್ಟಾಪ್ ಆ್ಯಂಡ್ ಸ್ಟ್ರಾಂಗ್ ವೈಫೈ ಕನೆಕ್ಷನ್ ಅಟ್ ಹೋಮ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇದೆಯಾ, ಅದ್ರ ಜೊತೆಗೆ ವೈಫೈ ಕನೆಕ್ಷನ್ ಇದೆಯಾ ಮನೆಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಆರ್ ಯು ಕಂಫರ್ಟಬಲ್ ವರ್ಕಿಂಗ್ ಇನ್ ರೊಟೇಷನಲ್ ಶಿಫ್ಟ್ ಅವರ್ಸ್ ಆ್ಯಂಡ್ ರೊಟೇಷನಲ್ ವರ್ಕಿಂಗ್ ಡೇಸ್ ಅಂತ ಇದೆ. ಸೊ ಎಸ್ ಅಂತ ಹಾಕಿ. ನಿಮ್ಮ ಒಂದು ರೆಸ್ಯೂಮ್ ಫೈಲ್ನ ಇಲ್ಲಿ ಆ್ಯಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಸೊ ನಿಮ್ಮ ಒಂದು ರೆಸ್ಯೂಮ್ನ ಎಲ್ಲ ಚೆಕ್ ಮಾಡಿ ಏನಾದರೂ ನಿಮ್ಮ ಆ ಜಾಬ್ಗೆ ನೀವು ಸೂಟಬಲ್ ಆಯಿತು ಅಂತ ಅಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ. ಸೊ ಆ ಒಂದು ಕಾಲ್ ಬರುತ್ತೆ ಅಥವಾ ಮೇಲ್ ಮಾಡ್ತಾರೆ, ಆಗಾಗ ಮೇಲ್ನ ಚೆಕ್ ಮಾಡ್ತಾ ಇರಿ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಓಕೆನಾ. ಇದು ಫಸ್ಟ್ ಜಾಬ್ ಅಪ್ಡೇಟ್ ಆಯಿತು. ಇದೇ ರೀತಿ ನೆಕ್ಸ್ಟ್ ಜಾಬ್ ಅಪ್ಡೇಟ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ಜಾಬ್ ಬಂದು ಇದು ಕೂಡ ಇಮೇಲ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ. ಹಾಗೆ ಮಾಂಟೋಸೋ ಅನ್ನೋ ಕಂಪ್ನಿಲಿ ಈ ಒಂದು ಜಾಬ್ ಆಪರ್ಚುನಿಟಿ ಇರೋದು. So about the job, we are hiring for the multiple customer service profiles. So apply even if you feel you may not be perfect fit for this specific role. We are eager to consider a wide range of applications. ಸೊ ಈ ಒಂದು ಕಂಪ್ನಿ ಕಡೆಯಿಂದ ತುಂಬಾ ಮಲ್ಟಿಪಲ್ ಪೊಸಿಷನ್ಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಈ ಒಂದು ಜಾಬ್ಗೆ ನೀವು ಪರ್ಫೆಕ್ಟ್ ಇಲ್ಲ ಅಂದರೂ ಕೂಡ ಅಪ್ಲೈ ಮಾಡಿ, ನಾವು ಏನು ಮಲ್ಟಿಪಲ್ ಪೊಸಿಷನ್ಗೆ ತೊಗೋತಾ ಇದ್ದೀವಿ, ನೀವು ಯಾವುದಾದ್ರೂ ಒಂದಕ್ಕೆ ಸೂಟಬಲ್ ಆಯಿತು ಅಂತಂದರೆ ಅದಕ್ಕೆ ಕೂಡ ನಾವು ಹೈರ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾಲ್ರಿ ಎಷ್ಟಿದೆ ಅಂತ. ತಿಂಗಳಿಗೆ ನೀವು 65,000 ರೂಪಾಯಿನ ಸಂಬಳ ತೊಗೋಬೋದಂತೆ. ಓಕೆನಾ. ಆದರೆ ಇಲ್ಲೇನು ಕೇಳ್ತಾ ಇದ್ದಾರೆ, ಮಿನಿಮಮ್ 1 year ಎಕ್ಸ್ಪೀರಿಯೆನ್ಸ್ ಇರಬೇಕಂತೆ BPO ಎನ್ವಿರಾನ್ಮೆಂಟಲ್ಲಿ. ಓಕೆನಾ. BPO ಸೆಕ್ಟರಲ್ಲಿ 1 ವರ್ಷ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಇದೊಂದು ತುಂಬಾ ಒಳ್ಳೆ ಆಪರ್ಚುನಿಟಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಸೊ ಫ್ರೆಷರ್ಸ್ ಏನಿರ್ತೀರಲ್ವ, ನನಗೆ ಸ್ಯಾಲ್ರಿ ಅಷ್ಟಾಯಿತು ಇಷ್ಟಾಯಿತು ಅಂತ ತಲೆ ಕೆಡ್ಸ್ಕೊತಾ ಕುತ್ಕೋಬೇಡಿ. ಸೊ ನೀವು ಫ್ರೆಷರ್ ಆಗಿರ್ತೀರಲ್ವ, ನಿಮಗೊಂದು ಜಾಬ್ ಎಕ್ಸ್ಪೀರಿಯೆನ್ಸ್ ಬೇಕು ಆಯಿತಾ. ಆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ನೋಡಿ, ಇಂತಿಂಥ ಒಳ್ಳೆ ಕಂಪ್ನಿಗಳಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಇರೋವಂಥ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಇದು ಕೂಡ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಇಲ್ಲಿ ಈ ಒಂದು ಜಾಬಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತಂದರೆ, ರೆಸ್ಪಾಂಡ್ ಪ್ರಾಂಪ್ಟ್ಲಿ ಆ್ಯಂಡ್ ಪ್ರೊಫೆಷನಲಿ ಟು ದ ಕಸ್ಟಮರ್ ಇಮೇಲ್ಸ್, ರಿಸಾಲ್ವ್ ಕಸ್ಟಮರ್ ಇಶ್ಯೂಸ್ ಆ್ಯಂಡ್ ಕಂಪ್ಲೇಂಟ್ಸ್ ವಿತ್ ಎಫಿಷಿಯನ್ಸಿ ಆ್ಯಂಡ್ ಎಂಪತಿ, ಮೇಂಟೈನ್ ಡೀಟೈಲ್ಡ್ ಆ್ಯಂಡ್ ಅಕ್ಯುರೇಟ್ ರೆಕಾರ್ಡ್ಸ್ ಆಫ್ ದ ಕಸ್ಟಮರ್ ಇಂಟ್ರಾಕ್ಷನ್. ಸೊ ಇದು ಕೂಡ ನೀವು ಕಸ್ಟಮರ್ ಕ್ವೈರೀಸ್ನ ರಿಸಾಲ್ವ್ ಮಾಡಬೇಕು ಇಮೇಲ್ ಮುಖಾಂತರ. ಸೊ ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತ ಅಂದರೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿ ಏನು ಅಂತ ಪ್ರತಿಯೊಂದು ಡೀಟೇಲ್ಸ್ನ ಅವ್ರು ನಿಮಗೆ ಕೊಡ್ತಾರೆ. ಇಲ್ಲೇನಂತಂದರೆ ನಾನು ಹೇಳಿದೆ ಮಿನಿಮಮ್ 1 year ಎಕ್ಸ್ಪೀರಿಯೆನ್ಸ್ ಇರಬೇಕಂತೆ BPO ಸೆಕ್ಟರಲ್ಲಿ. ಎಕ್ಸಲೆಂಟ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ವಿತ್ ಎ ಸ್ಟ್ರಾಂಗ್ ಕಮಾಂಡ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಇದು ಕೂಡ ಇಂಗ್ಲೀಷು ಬರೀಲಿಕ್ಕೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದಾರೆ. ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಡ್ರೆಸ್ ದ ಕಸ್ಟಮರ್ ಕನ್ಸರ್ನ್ ಎಫಿಷಿಯೆಂಟ್ಲಿ. ಸೊ ಇಷ್ಟು ಕೆಲಸ ಆಗಿರುತ್ತೆ. ಹಾಗೆ ಈ ಒಂದು ಕಂಪ್ನಿ ಕಡೆಯಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ಅಂತಂದರೆ, ಕಾಂಪಿಟೇಟಿವ್ ಸ್ಯಾಲ್ರಿ ಅಪ್ ಟು 65, ತಿಂಗಳಲ್ಲಿ ನೀವು 65,000ಕ್ಕಿಂತ ಜಾಸ್ತಿ ಕೂಡ ತೊಗೋಬೋದು. ವರ್ಕ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ.
ನೆಕ್ಸ್ಟ್ ಈ ಒಂದು ಜಾಬ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಈ ರೀತಿಯಾದಂಥ ಒಂದು ಲಿಂಕ್ಡ್ಇನ್ಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಅಂತ ಇಲ್ಲಿದೆ. ಸೊ ಇಲ್ಲಿ ನೋಡಿ ಈಸಿ ಅಪ್ಲೈ ಲಿಂಕ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ರೆಸ್ಯೂಮ್ನೆಲ್ಲ ಅದೇ ಅಪ್ಡೇಟ್ ತೊಗೊಂಡು ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಒನ್ಸ್ ಈ ಜಾಬಲ್ಲೂ ಅಷ್ಟೇ ಕೂಡ ನಿಮ್ಮ ಒಂದು ರೆಸ್ಯೂಮ್ನ ರಿವ್ಯೂ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ನಿಮಗೆ ಇಮೇಲ್ ಮುಖಾಂತರ ನೋಟಿಫಿಕೇಷನ್ ಅಂದರೆ ಇಮೇಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ ಮುಂದಿನ ಪ್ರೋಸೆಸ್ ಎಲ್ಲ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ರೆಸ್ಯೂಮ್ಗೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಏನಂತ ಅಂದರೆ ನೀವು ಯಾವುದೇ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ರೆಸ್ಯೂಮು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗಾಗಿ ಏನು ಮಾಡಬೇಕು, ಸೊ ನಿಮ್ಗೇನಾದರೂ ರೆಸ್ಯೂಮ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಏನಾದರೂ ನಿಮ್ಗೆ ಬೇಕು ಅಂತಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಒಂದು ರೆಸ್ಯೂಮ್ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ, ಓಕೆನಾ. ಆ ಒಂದು ರೆಸ್ಯೂಮ್ನಲ್ಲಿ ನೀವು ಯಾವೊಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದ್ರ ರಿಲೇಟೆಡ್ ಸ್ಕಿಲ್ಸ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಆ ರೀತಿಯಾಗಿದ್ದಂಗೆ ಮಾತ್ರ ನಿಮಗೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.